ಅಮ್ಮ. ಅಭಿ, ಅಭಿ, ನಾನು ಮೇಲ್ ಹೋದೆ. ಆಕಾಶದಲ್ಲಿ ನಕ್ಷತ್ರಗಳನ್ನೆಲ್ಲ ನೋಡ್ತಾ ಇದ್ದೆ. ಏನೋ ಆಲೋಚನೆಗಳೆಲ್ಲ ಬಂತು. ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಫೋನು ಸೈಲೆಂಟಲ್ಲಿತ್ತು. ನಂಗೆ ನೆನಪೇ ಆಗಲಿಲ್ಲ. ಸಾರಿ. ಸ್ಮೈಲ್ ಪ್ಲೀಸ್. ನೀನ್ ನಕ್ಕಿದ್ರೆ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ. ಅಪ್ಪ ಆದಿ ನಕ್ಕುದ್ಲು ತಾನೇ? ಸರಿ, ಟೈಮ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಸುನೀತಾ, ಮಲ್ಲಿ, ಹೋಗಿ ಮಲ್ಕೊಳ್ಳಿ. ಅಭಿ, ನೀನ್ ರೂಮ್ಗೆ ಹೋಗಿರು. 2 ನಿಮಿಷ ನಾ ಬಂದೆ. ಅತ್ತೆ, ಅಭಿ ಅಭಿ ಪ್ಲೀಸ್, ನಾ ಬರ್ತೀನಿ, ನೀನ್ ಹೋಗು. ಸದ್ಯ ನಾನ್ ಪೂಜೆ ಮಾಡಿದ್ದು ಯಾರಿಗೂ ಗೊತ್ತಾಗ್ಲಿಲ್ಲ. ಅಯ್ಯೋ, ಬೆಳಗ್ಗೆ ಇನ್ನೂ ಹೋಗ್ಬಿಟ್ಟಿದ್ದೆ, ಇಷ್ಟು ಬೇಗ ಕಪ್ಪಾಗೋಗಿದ್ಯಲ್ಲ. ಮೇ ಐ ಕಮ್ ಇನ್ ಮ್ಯಾಮ್? ಬನ್ನಿ, ಕುತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ? ಏನೋ ಇದೀವಿ ಮೇಡಮ್. ಯಾಕೆ, ಏನಾಯ್ತು? ಚೆನ್ನಾಗಿಲ್ಲ ಅನ್ನೋದನ್ನ ಇನ್ ಹೇಗೆ ಹೇಳೋದು ಮೇಡಮ್? ಯಾಕಾಗಿ ಹೇಳ್ತಿದ್ದೀರಾ? ವರ್ಕ್ ಮಾಡ್ತಿಲ್ವಾ ನೀವು? ಕೆಲಸ ಮಾಡಬೇಕಲ್ಲ ಅಂತ ಮಾಡ್ತಾ ಇದೀವಿ. ಕೆಲಸ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಥವಾ ಸ್ಯಾಲರಿ ಕರೆಕ್ಟ್ ಟೈಮಿಗೆ ಕೊಡ್ತಿಲ್ವಾ? ಏನ್ ಪ್ರಾಬ್ಲಮ್ಮು? ಯಾಕೋ ಇಲ್ಲಿಂದ ಹೋದ್ಮೇಲೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮೇಡಮ್. ಹೊಟ್ಟೆ ಪಾಡಿ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ತರ ಫ್ರೀಡಮೇ ಇಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಇದೀವಿ. ಅವ್ರು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರು ನಾವು ಅದನ್ನ ತಪ್ಪು ಅಂತ ಹೇಳೋದಿಕ್ಕಾಗ್ತಿಲ್ಲ. ಅವ್ರು ಹೇಳಿದ್ದನ್ನ ಮಾಡ್ಬೇಕಾಗತ್ತೆ. ಪ್ರಾಜೆಕ್ಟ್ ಚೆನ್ನಾಗಿ ಬರಲ್ಲ ಅಂತ ಗೊತ್ತಿದ್ರು ಅದಕ್ಕೇನೆ ಕೆಲಸ ಮಾಡ್ತಾ ಇದೀವಿ. ನಿಜ ಹೇಳ ಮೇಡಮ್, ನಿಮ್ಮಂಥವ್ರ ಜೊತೆ ಕೆಲಸ ಮಾಡಿ ಬೇರೆಯವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಮೇಡಮ್. ಮೇಡಮ್, ಮತ್ತೆ ನಾವು ಯಾಕೆ ನಮ್ಮ ಶಾಂಭವಿ ಕನ್ಸ್ಟ್ರಕ್ಷನ್ ಕಂಪ್ನಿನ ಶುರು ಮಾಡಬಾರ್ದು? ಇದನ್ನ ಹೇಳೋಣ ಅಂತಾನೆ ನಾನು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು. ನನಗೂ ಈ ಐಡಿಯಾ ಇದೆ. ಮೊದಲು ಯಾವ್ದಾದ್ರೂ ಒಂದು ಪ್ರಾಜೆಕ್ಟ್ ತಗೋಬೇಕು, ಆಮೇಲೆ ನಮ್ಮ ಹತ್ರ ವರ್ಕ್ ಮಾಡಿದವ್ರನ್ನೆಲ್ಲ ವಾಪಸ್ ಕರ್ಕೋಬೇಕು ಅಂತ ನಾನು ಕೂಡ ಯೋಚನೆ ಮಾಡಿದ್ದೆ. ಮೇಡಮ್, ನಿಮಗಿರೋ ಕಾಂಟ್ಯಾಕ್ಟ್ಸ್ಗೆ ಒಂಚೂರು ಟ್ರೈ ಮಾಡಿದ್ರೆ ದೊಡ್ಡ ಪ್ರಾಜೆಕ್ಟೇ ಸಿಗುತ್ತೆ. ಫ್ಲೈಓವರ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬಂತು, ಆದ್ರೆ ಅದು ಸರಿ ಹೋಯ್ತಲ್ವಾ? ಈಗ ನಿಮಗೆ ಪ್ರಾಜೆಕ್ಟ್ ಸಿಗೋದು ಕಷ್ಟ ಏನಾಗಲ್ಲ. ಆಯ್ತು, ಇದ್ರ ಬಗ್ಗೆ ನಾನು ಶಿವಕುಮಾರ್ ಮತ್ತೆ ಅಶೋಕ್ ಇಬ್ಬರ ಹತ್ರನೂ ಮಾತಾಡ್ತೀನಿ. ನನ್ನ ಕಡೆಯಿಂದ ಪ್ರಾಜೆಕ್ಟ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಏನಾದ್ರೂ ಪ್ರಾಜೆಕ್ಟ್ ಸಿಕ್ಕಿದ ತಕ್ಷಣ ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೀವು ಬಂದು ಕಂಪ್ನಿಗೆ ಜಾಯಿನ್ ಆಗ್ಬೋದು. ಹಾಗಾದ್ರೆ ನಾನು ಈಗಲೇ ರಿಸೈನ್ ಮಾಡ್ಬಿಡ್ತೀನಿ ಮೇಡಮ್. ಬೇಡ ಬೇಡ, ನಾನು ಫಸ್ಟು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಅಲ್ಲಿ ರಿಸೈನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಐಲ್ ಮೇಕ್ ಎ ಮೂವ್. ಶ್ಯೂರ್.
ಆದಿ ಬೈ, ಇವ್ರು ಹೊಸದಾಗಿ ನಮ್ಮ ಏರಿಯಾಗೆ ಬಂದಿರೋ ಇನ್ಸ್ಪೆಕ್ಟ್ರು. ನಿಮಗೆ ಪರಿಚಯ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ. ನಮಸ್ತೆ ಸರ್, ನನ್ನ ಹೆಸರು ಆದಿ ಅಂತ. ನಿಮ್ಮ ಬಗ್ಗೆ ರಾಕಿ ಎಲ್ಲ ಹೇಳಿದ್ದಾರೆ. ಭಾನುಮತಿನಲ್ಲಿ ದೊಡ್ಡ ಸಾಧನೆ ಮಾಡಿದಿರಂತೆ. ಈಗ ಎಲ್ಲ ಬಿಟ್ಟು ಸಾಮಾನ್ಯ ಮನುಷ್ಯರ ಥರ ಇದ್ದೀರಾ ಅಂತ ಹೇಳಿದ್ರು. ಹೌದು, ಅದರಿಂದ ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಮತ್ತೆ ಶಕ್ತಿನ ಜಾಸ್ತಿ ಮಾಡ್ಕೋಬೇಕು, ಅದ್ರದ್ದು ಪ್ರಯತ್ನದಲ್ಲೇ ಇದ್ದೀನಿ. ಸದ್ಯಕ್ಕೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾದರೆ ಕೇಳಿ ಸರ್. ಅದು ಲೀಗಲ್ ಆದರೂ ಸರಿ, ಇಲ್ಲೀಗಲ್ ಆದರೂ ಸರಿ. ನನಗೆ ಶಿವಗಾಮಿ ಅಂತ ಒಬ್ಳು ಶತ್ರು ಇದ್ದಾಳೆ. ನನಗೆ ಅತ್ತಿಗೆ ಆಗಬೇಕು, ನನ್ನ ಹೆಂಡತಿಗೆ ಅಕ್ಕ ಆಗಬೇಕು, ಅವಳ ಆಸ್ತಿನ ನಮ್ಮ ಕಡೆ ಮಾಡ್ಕೋಬೇಕು. ಅದಕ್ಕೆ ನನಗೊಬ್ಬ ಚೀಟರ್ ಬೇಕು. ಈ ಜನಗಳ ದುಡ್ಡೆಲ್ಲ ಯಾಮಾರಿಸಿ ಎಸ್ಕೇಪ್ ಆಗ್ತಾರಲ್ಲ, ಆ ಥರ ಒಬ್ಬ ಬೇಕು ನನಗೆ. ನನಗೆ ಒಬ್ಬ ವ್ಯಕ್ತಿ ಪರಿಚಯ ಇದ್ದಾನೆ. ಸಿಕ್ಕಾಪಟ್ಟೆ ಟ್ಯಾಲೆಂಟು. ಹರಿಶ್ಚಂದ್ರ ಥರ ಮಾತಾಡ್ತಾನೆ, ಶಕುನಿ ಥರ ಯೋಚನೆ ಮಾಡ್ತಾನೆ. ಅವನ ಕೆಲಸನೇ ಯಾಮಾರಿಸಿ ದುಡ್ಡು ಮಾಡೋದು. ಬೇರೆಯವ್ರಿಗೆ ಮೋಸ ಮಾಡ್ದಂಗೆ ನಮಗೆಲ್ಲ ಮೋಸ ಮಾಡಲ್ಲ ತಾನೆ? ಅದರಲ್ಲೆಲ್ಲ ನಿಯತ್ತಾಗಿದ್ದಾನೆ. ನಮಗೆ ಮೋಸ ಮಾಡಿದ್ರೆ ಅವನು ನೆಮ್ಮದಿಯಾಗಿ ಆಚೆ ಓಡಾಡೋಕ್ಕಾಗೋದಿಲ್ಲ. ಏನಿದ್ರೂ ಜನಕ್ಕೆ ಮೋಸ ಮಾಡ್ತಾನೆ. ನಮ್ಮ ಹತ್ರ ಸರಿಯಾಗೇ ಇರ್ತಾನೆ ಸರ್. ಹಾಗಾದ್ರೆ ಮೀಟ್ ಮಾಡಿಸಿ. ಅವ್ರ ಹತ್ರ ಪ್ಲಾನ್ ಇದ್ರೆ ಓಕೆ. ಅವ್ರ ಹತ್ರ ಪ್ಲಾನ್ ಇಲ್ಲ ಅಂದ್ರೆ ಹೇಗ್ ಮೋಸ ಮಾಡಬೇಕು ಅಂತ ನಾನು ಐಡಿಯಾ ಕೊಡ್ತೀನಿ. ನಾರ್ತ್ ಇಂಡಿಯಾದಲ್ಲಿ ಒಂದು ಸ್ಕ್ಯಾಮ್ ಮಾಡ್ತಾ ಇದ್ದ. ಈಗ ಇಲ್ಲಿಗೆ ಬಂದಿದ್ದಾನೆ ಅಂತ ಕೇಳ್ಪಟ್ಟೆ. ಅವನು ಇಲ್ಲಿಗೆ ಬಂದಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಅವನ್ನ ಇಲ್ಲಿ ಕರೆಸ್ತೀನಿ. ನಿಮ್ಮ ಕೆಲಸ ಮಾಡಿಕೊಡೋದಕ್ಕೆ ಅವನೇ ಸರಿ. ಶಿವಗಾಮಿ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ. ತುಂಬ ಹುಷಾರಾಗಿರ್ತಾರಂತೆ. ರಾವಣನಂತವ್ರನ್ನೇ ಜೈಲಿಗೆ ಕಳಿಸೋದಂತೆ. ಹೌದು, ನಮ್ಮವನು ಯಾರನ್ನು ಬೇಕಾದರೂ ಯಾಮಾರಿಸ್ತಾನೆ. ಸದ್ಯದಲ್ಲೇ ಅವನ್ನ ಮೀಟ್ ಮಾಡಿಸ್ತೀನಿ. ಬೆಂಗಳೂರಿಗೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡಿ. ಬಾಯ್ ಜೊತೆಗೊಂದು ಮೀಟಿಂಗ್ ಅರೇಂಜ್ ಮಾಡೋಣ. ಓಕೆ.